ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್ಸ್. ಸೊ ಗೈಸ್ ಎಲ್ಲರೂ ಹೇಗಿದ್ದೀರಾ ಗೈಸ್? ನೋಡಿ, ಬೆಳಗ್ಗೆನೇ ನನ್ನ ದೊಡ್ಡ ಮಗ ಕಡಲೆ ಬೀಜ ನೆನಾಕಿದ್ದ. ಅದನ್ನು ನೀರು ಕೆಂಪಗಿದ್ವಲ್ಲ, ಕಡಲೆ ಬೀಜ ನೆನಾಕಿರೋವು, ಒಣಗಿರೋ ಕಡಲೆ ಬೀಜ. ಅವು ಕಡಲೆ ಬೀಜ ಸ್ವಲ್ಪ ರೆಡ್ ಕಲರ್ ಇದ್ವಲ್ಲ, ಅದಕ್ಕೋಸ್ಕರ ನೀರು ಕೂಡ ರೆಡ್ ಇದೆ. ಅದಕ್ಕೆ ಕಡಲೆ ಬೀಜ ತಿನ್ನೋಕ್ಕೆ ಅಂತಂದು ಬೆಳಗ್ಗೆ ತಿನ್ನೋಣ ಅಂತ ನೆನಾಕಿದ್ದಾನೆ. ಹಾಗೆ ನೋಡಿ, ದೋಸೆಗೆ ಹಿಟ್ಟೆಲ್ಲ ಕಾಲ್ಸಿಟ್ಟಿದ್ದೀನಿ. ಅಂದರೆ ಹಸಿಟ್ಟು ದೋಸೆ, ಅಕ್ಕಿ ಹಸಿಟ್ಟಿಂದ ಕಾಲ್ಸಿಟ್ಟಿರೋದು. ಒಂದು ಸೈಡಲ್ಲಿ ಹಾಲು ಕಾಸೋಕ್ಕೆ ಅಂತ ಇಟ್ಟಿದ್ದೀನಿ, ಇನ್ನೊಂದು ಸೈಡಲ್ಲಿ ನೀರು ಕಾಯಿ ಇಟ್ಟಿದ್ದೀನಿ. ಬೆಳಗ್ಗೆ ಟೈಮು ಮಕ್ಕಳಿಗೆ ಬಾಯಿ ತೊಳ್ಕೊಳೋಕ್ಕೆ ಕುಡಿಯೋಕ್ಕೆ ಆಗುತ್ತೆ ಅಂತಂದು ನೀರಿಟ್ಟಿದ್ದೀನಿ. ಕಾಯೆಲ್ಲ ತುರಿದಿಟ್ಟಿದ್ದೀನಿ ಆಲ್ರೆಡಿ ಚಟ್ನಿ ಮಾಡೋಕ್ಕೆ ಅಂತಂದು. ಮತ್ತು ಮಕ್ಳಿಗೆ ಟೈಮ್ ಆಗೋಗ್ಬಿಡುತ್ತೆ ಲೇಟ್ ಆಗೋದ್ರೆ ಅಂತ ಬೇಗ ಎದ್ಬಿಟ್ಟು ಚಟ್ನಿ ಮಾಡೋಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ದೋಸೆ ಹಾಕ್ತಾಯಿದ್ದೀನಿ ನೋಡಿ. ನೆನ್ನೆ ಹಲಸಿನಣ್ಣು ತಂದಿದ್ದರು, ಸೊ ಎಲ್ಲ ಎತ್ತಿಟ್ಟಿದ್ದೆ. ಅವಕ್ಕೆ ಈಗ ಮಕ್ಕಳಿಗೆ ಈ ಥರ ದೋಸೆಗೆ ಹಾಕ್ಕೊಡು ಅಂತಂದರು. ಅಂದರೆ ರುಬ್ಬಿಟ್ಟು ದೋಸೆಗೆ ಹಾಕು ಅಂತ ಮಕ್ಳು ಹೇಳಿದ್ದು. ನಾನು ರುಬ್ಬೋಕ್ಕಾಗಲ್ಲ, ದೋಸೆ ಅಕ್ಕಿ ಹಸಿಟ್ಟಿಂದಲ್ವ, ಹಸಿಟ್ಟು ಹಾಕ್ಬಿಟ್ಟು ಕಲಸಿ ಒಯ್ತಿರೋದು ದೋಸೆ ರುಬ್ಬೋಕ್ಕಾಗಲ್ಲ ಅಂತಂದು ಮೇಲ್ಗಡೆ ಒಂದೊಂದು ಇಟ್ಬಿಟ್ಟು ಆ ಥರ ದೋಸೆ ಹಾಕ್ಕೊಡ್ತಾಯಿದ್ದೀನಿ. ಈ ಥರ ಮಾಡಿದ್ರೆ ಚಟ್ನಿಗೆ ಎತ್ಕೊಂಡು ತಿಂತಿದ್ರೆ ಸ್ವೀಟಾಗಿ ಖಾರವಾಗಿ ಚೆನ್ನಾಗಿರುತ್ತೆ ಹೇಳಿ. ದೋಸೆಗೆ ರುಬ್ಬಾಕಿದ್ರೆ ಚೆನ್ನಾಗಿರುತ್ತೆ, ಏನಂದರೆ ಅಕ್ಕಿ ಹಸಿಟ್ಟಿಂದ. ಹಲಸಿನಣ್ಣು ಹಾಕಿರೋದು ಚೆನ್ನಾಯ್ತಾ? ಹೆಂಗಿದೆ ಟೇಸ್ಟು? ಸೂಪರಾ? ತಿನ್ನಿ, ಸ್ವೀಟು ಖಾರ ಚೆನ್ನಾಯ್ತಲ್ವೇ? ಹೌದು. ಚಟ್ನಿ ಎತ್ಕೊಂಡು ತಿನ್ನಬೇಕು, ಇಲ್ಲಾಂದ್ರೆ ಹಾಕಲ್ಲ ನಾನು. ಖಾರ ಚೆನ್ನಾಗಿರುತ್ತೆ ಚಟ್ನಿ. ಸೊ ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್ಸ್. ಗೈಸ್ ಎಲ್ಲರೂ ಹೇಗಿಲ್ಲ ಗೈಸ್? ಏನಂದರೆ ಮಕ್ಕಳೆಲ್ಲ ತಿಂಡಿ ತಿಂದ್ಕೊಂಡು ಸ್ಕೂಲ್ಗೆ ಹೊರಟರು. ನಮ್ಮದು ತಿಂಡಿ ಎಲ್ಲ ಆಯಿತು. ಈಗ ನಿನ್ನೆ ಶಿರಾಯಿಂದ ಕಾಳೆಲ್ಲ ತಂದಿದ್ವಲ್ಲ, ಏನೇನು ತಂದಿದ್ವಿ ಅಂತ ತೋರಿಸ್ತೀವಿ. ಹಾಗೆಯೇ ಶಿರಾಗೆ ಈಗ ರೇಟ್ ಜಾಸ್ತಿ ಆಗಿದೆ, ಯಾಕಂದರೆ ಜನ ಜಾಸ್ತಿ ಆದಂಗೆ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಮುಂಚೆ ಎಲ್ಲ ಕಡಿಮೆ ಇತ್ತು, ಈಗ ಒಂದು ಸ್ವಲ್ಪ ಒಂದು 10-15 ರೂಪಾಯಿ ಒಂದೊಂದು ಕೆಜಿಗೆ ಜಾಸ್ತಿ ಆಗಿದೆ ಈ ಕಾಳು ರೇಟ್ ಎಲ್ಲನ. ಸೊ ನೆಕ್ಸ್ಟ್ ಟೈಮ್ ಅಂದರೆ ನೆಕ್ಸ್ಟ್ ವರ್ಷ ಹೋಗ್ಬೇಕಾದ್ರೆ ಸ್ವಲ್ಪ ಬೇಗ ಹೋಗಬೇಕು ಅಷ್ಟೇ. ತಿಂಗಳಿಂದ ಹೇಳ್ತಿದ್ರು ಹೋಗೋಣ ಅಂತ. ಏನಂದರೆ ಮಂಗಳವಾರ ಏನಾದರೂ ಒಂದು ಕೆಲಸ ಬರೋದು. ಸೊ ಈ ವಾರ ಇಲ್ಲ ಹೋಗಲೇಬೇಕು ಅಂತಂದು ಹೋಗಿದ್ದು. ಮತ್ತು ಆಮೇಲೆ ಇನ್ನು ಮುಂದಿನ ವಾರ ಅಂತಂದರೆ ಲೇಟಾಗಿ ಹೋಗುತ್ತೆ ಅಂತಂದು ಕರ್ಕೊಂಡು ಹೋದೆ. ನೋಡಿದ್ರೆ ರೇಟ್ ಎಲ್ಲ ಜಾಸ್ತಿ ಆಗೋಗ್ಬಿಟ್ಟಿದೆ. ಏನೇನು ತಂದಿದ್ದೀವಿ ಅಂತ ತೋರಿಸ್ತೀನಿ ಮನೆ. ಸೊ ನಾವು ಏನೇನು ತಂದಿದ್ದೀವಿ ಅಂತ ತೋರಿಸೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಎಂಡಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸೊ ಇವೆಲ್ಲ ಅಂಗಡಿಲಿ ತಂದಿರೋದಿವಲ್ಲ, ಏನಂದರೆ ಒಣಗಾಕಲ್ಲ ಸ್ವಲ್ಪ ಅಂತಂದು ತೊಗೊಂಡಿದ್ದೀನಿ. ಕಡಲೆ ಬೀಜ ನೋಡಿ ಎಷ್ಟು ದಪ್ಪ ಇದ್ದಾವೆ, ಅವಳ ಆಗಿದ್ದಾವೆ, ಚೆನ್ನಾಗಿರೋ ಕಡಲೆ ಬೀಜ. ಅಂದರೆ ಇನ್ನೇನು ನಾವು ಬೆಳೆದಿಲ್ವಲ್ಲ, ಯಾವಳು ತರಿಸಲೇಬೇಕು, ಬೇಕಾಗುತ್ತೆ ಚಟ್ನಿಗೂ, ಮಕ್ಕಳಿಗೆ ಸ್ಕೂಲ್ಗೆ ತಿಂಡಿ ಮಾಡೋಕ್ಕೆಲ್ಲ ಬೇಕಾಗುತ್ತೆ. ಹಾಗೆ ತಿನ್ನೋಕ್ಕೂ ಕೇಳ್ತಾ ಇರ್ತಾರೆ. ಸೊ ನನ್ನ ದೊಡ್ಡ ಮಗ ಅಂತ ಇವಾಗ ಕಡಲೆ ಬೀಜನ ನೆನಾಕೊಂಡು ತಿನ್ನೋದನ್ನ ಕಲಿಸ್ಬಿಟ್ಟಿದ್ದಾನೆ. ನೈಟ್ ನೆನಾಕ್ಬಿಟ್ಟು ಬೆಳಗ್ಗೆ ಎದ್ದು ತಿಂತಾನೆ. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿನೇ ತರಿಸಿದ್ದೆ. ಅದರಲ್ಲಿ ಆಲ್ರೆಡಿ ಇದರಲ್ಲಿ ಸ್ವಲ್ಪ ಡಬ್ಬಕ್ಕೆ ಹಾಕೊಂಡಿದ್ದೀನಿ. ಇನ್ನು ಸ್ವಲ್ಪ ಇರೋ ಹಂಗೆ ಒಣಗಾಕ್ಬಿಟ್ಟು ಎತ್ತಿಟ್ಕೊಳ್ಳೋಣ ಅಂತ ತಂದಿಟ್ಟಿದ್ದೀನಿ. ಇದು ನೋಡಿ, ಆಮೇಲೆ ಚೀಲ ಎತ್ತಿಟ್ಕೋಗ್ರಿ ಅಂದರೆ ಹೋದ್ರು ಅಲ್ಲಿ, ಮತ್ತೆ ಬರ್ತಾರೆ ಮೇಲೆ ಎತ್ತಿಸ್ಕೊಂಡ್ಬಿಡ್ತೀನಿ. ಹೆಸ್ರು ಕಾಳು ಮಾತ್ರ ಸಖತ್ತಾಗಿದ್ವು, ಎಲ್ಲ ಕಡೆನೂ ಚೆನ್ನಾಗಿದ್ವು. ಸೊ ಇದು ಹೆಸರು ಕಾಳು, ಇವು ಕಡಲೆಕಾಳು ನೋಡಿ. ಕಡಲೆಕಾಳಲ್ಲಿ ಶಿರಾದಲ್ಲಿ 65-70 ಅನಿಸುತ್ತೆ. ನೀವು ಮರ್ತೋಗ್ಬಿಟ್ಟಿದೆ, ಅಷ್ಟು ಗೊತ್ತಿಲ್ಲ. ಇಲ್ಲ ಅಂಗಡಿಯಲ್ಲಿ ಅರ್ಧ ಕೆಜಿ ತಂದಿದ್ದಾರೆ ನೋಡಿ. ಇಲ್ಲ ಅಂಗಡಿಲಿ ಅರ್ಧ ಕೆಜಿ ತಂದಿದ್ದಾರೆ. ಅರ್ಧ ಕೆಜಿಗೆ 45 ರೂಪಾಯಿ ಹಾಕಿದ್ದಾರೆ, ಅಂದರೆ ಕೆಜಿಗೆ 90 ರೂಪಾಯಿ ಆಯಿತು. ಸೊ ನಾನು ಕಡಲೆಕಾಳು ಎಲ್ಲ ತಂದುಬಿಟ್ಟೆ. ಯಾಕೆ ನೋಡಿ, ತೊಗರಿಕಾಳು ನೋಡಿ, ತೊಗರಿಕಾಳು ಮಾತ್ರ ಸಾಕಾಗಿದ್ದಾವೆ. ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ತೊಗರಿಕಾಳು ಚೆನ್ನಾಗಿದ್ದಾವೆ. ಇವು ತೊಗರಿಕಾಳು ಅಂದರೆ ಬೇಳೆ ಮಾಡ್ಕೊಳ್ಳೋಣ ಅಂತ ತೊಗರಿಕಾಳು ತಂದಿದ್ದು. ಬೇಳೆ ಮಾಡ್ಕೋಬೇಕು. ಬೇಳೆ ಬಂದು ಈಗ 120-130 ರೂಪಾಯಿ ಕೆಜಿ ಹೇಳ್ತಾರೆ. ತೊಗರಿಕಾಳು 70 ರೂಪಾಯಿ ಅನಿಸುತ್ತೆ.
70 ರೂಪಾಯಿ ಕೊಡ್ತಿರೋದು. ನೋಡಿ ಅಲಸಂದೆ ಕಾಳು ಬಸ್ ಸಾಂಬಾರ್ಗೆ ಮತ್ತು ಸಪ್ಪನೀರು ಆ ಥರ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತಂದು ಅಲಸಂದೆ ಕಾಳು ತಂದಿದ್ದು. ಸಾಂಬಾರಿಗೆಲ್ಲ ಚೆನ್ನಾಗಿರುತ್ತೆ. ನೆನಾಕ್ಬಿಟ್ಟು ಮೊಳಕೆ ಕಟ್ಟಾದರೂ ಮಾಡ್ಬೋದು. ಈ 15 ದಿನಕ್ಕೆ ಮುಂಚೆ 35 ರೂಪಾಯಿ ಕೆಜಿ ಇತ್ತಂತೆ. ನಾವು ಹೋದಾಗ 45-40 ಆ ಥರ ಇತ್ತು. ನಾವು 40 ರೂಪಾಯಿ ಹಂಗೆ ತಂದಿದ್ದು. ವಾರಕ್ಕೂ ರೇಟ್ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಬೇಗ ಹೋದರೆ ಸ್ವಲ್ಪ ಚೆನ್ನಾಗಿ ಇರ್ತವೆ ಐಟಮು ಕೂಡ, ಹಾಗೆ ರೇಟ್ ಕೂಡ ಕಡಿಮೆ ಇರುತ್ತೆ ಬೇಗ ಹೋಗ್ತಂದರೆ. ಕಾಳುಗಳೆಲ್ಲ ತಂದಿದ್ವಲ್ಲ, ಅವು ನನಗೆ ಮೇಲ್ಗಡೆ ಟೆರೆಸ್ ಮೇಲೆ ಒಣ ಹಾಕೋಣ ಅಂತಂದು ಬಿಸಿಲಿಗೆ ಹಾಕಿದ್ರೆ ಓಡುಳ ಆಗಲ್ಲ ಅಂತ ತೊಗೊಂಡು ಬಂದ್ವಿ. ಎಲ್ಲ ತೆಗೆದ್ಬಿಟ್ಟು ಒಂದೊಂದೇ ಐಟಮು ಒಣಗಾಕ್ಬಿಟ್ಟು ಚೆನ್ನಾಗಿ ಕೇರ್ಬಿಟ್ಟು ಎತ್ತಿಟ್ರೆ ಅದು ಡಸ್ಟ್ ಗಲೀಜು ಏನಾದರೂ ಇದ್ದರೆ ಕೇರ್ಬಿಟ್ಟು ಎತ್ತಿಟ್ರೆ ಹುಳ ಆಗೋದಿಲ್ಲ ಅಂತಂದು ಚೆನ್ನಾಗಿ ಒಣಗಿಸ್ಬೇಕು. ಮಾರ್ಕೆಟಿಗೆ ತಂದು ಹಾಕಿರ್ತಾರಲ್ಲ, ಸೊಪ್ಪಾಗಿಟ್ಟಲ್ಲೇ ಹಂಗೆ ಇಟ್ಟಿರ್ತಾರೆ, ಒಣಗಿರಲ್ಲ ಚೆನ್ನಾಗಿ. ಅದಕ್ಕೋಸ್ಕರ ಒಂದು ಸರಿ ಎಲ್ಲ ಒಣಗಾಕ್ಬಿಟ್ರೆ ಒನ್ ಡೇ ಪೂರ್ತಿ ಒಣಗಾಕಿದರೆ ಚೆನ್ನಾಗಿ ಬಿಸಿಲಲ್ಲಿ ಒಣಗ್ತವೆ. ಬಿಸಿಲು ಕೂಡ ಚೆನ್ನಾಗಿದೆಯಲ್ಲ, ಹುಳ ಕೂಡ ಆಗೋದಿಲ್ಲ ಅಂತಂದು ಎಲ್ಲ ಒಣ ಹಾಕ್ತಾಯಿದ್ದೀನಿ. ಅವಾಗೆಲ್ಲ ಎಷ್ಟೆಷ್ಟೊಂದು ಕಾಳುಗಳು ಬೆಳಿತಿದ್ವಿ ನಾವು. ಈ 4-5 ಐಟಮ್ ಕಾಳುಗಳು ಏನಿದೆ ಅದೆಲ್ಲ ಒಂದೇ ಐಟಮ್ ಅಷ್ಟು ಆಗೋವಷ್ಟು ಕಾಳು ಬೆಳೀತಾ ಇದ್ದಿದ್ದು. ಇವಾಗ ಏನಂದರೆ ಎಲ್ಲ ಕೊಂಡ್ಕೊಬರೋದ್ರಿಂದ ಎಲ್ಲ ಸ್ವಲ್ಪ ತಂದು ಇಟ್ಕೋಬೇಕಷ್ಟೆ. ಜಾಸ್ತಿ ಚೀಲಗಟ್ಟಲೆ ತಂದು ಇಟ್ಕೊಳಕ್ಕಾಗಲ್ಲ ಕೊಂಡ್ಕೊಳೋದು ಅಂದರೆ. ನೋಡಿ, ಯಾವುದೇ ಒಂದು ವಸ್ತು ಆಗಲಿ ಕೊಂಡ್ಕೊಂಡಾಗಲೇ ಅಲ್ವಾ ಅದ್ರ ಬೆಲೆ ಗೊತ್ತಾಗೋದು. ಅದನ್ನು ಬೆಳಿಬೇಕಾದ್ರೆ ಗೊತ್ತಾಗೋದಿಲ್ಲ. ಏನಂದರೆ ಎಷ್ಟು ಖರ್ಚು ಮಾಡ್ತಾ ಇರ್ತೀವಿ ಬೆಳಿಬೇಕಾದ್ರೆ, ಸುಮ್ಮನೆ ಒಂದು ವಸ್ತು ಆಗಲಿ ಹಾಗೆ ಮನುಷ್ಯರು ಯಾರೇ ಆಗಿರಲಿ ನೋಡಿ, ಇದ್ದಾಗ ಅದ್ರ ಬೆಲೆ ಗೊತ್ತಾಗಲ್ಲ, ಇಲ್ದಿದ್ದಾಗಲೇ ಅದ್ರ ಬೆಲೆ ಗೊತ್ತಾಗೋದು. ಸೊ ಎಲ್ಲ ಅಳ್ತಾ ಇದ್ದೀನಿ ನೋಡಿ. ಬಿಸಿಲಿಗೆ ಚೆನ್ನಾಗಿ ಬಿಸಿಲು ಬಂದಿತ್ತು. ನಮ್ಮ ಮನೆಯವ್ರು ಹೇಳ್ತಿದ್ದಾರೆ, ನೋಡಿ ನಿನಗೆ ಇನ್ನು ಹಬ್ಬ ಬಿಡು, ಕಾಳುಗಳಿದ್ರೆ ತರಕಾರಿ ಇರಬೇಕು ಅನಿಸುತ್ತೆ, ತರಕಾರಿ ಇದ್ದರೆ ಕಾಳುಗಳು ಇರಬೇಕು ಅನಿಸುತ್ತೆ, ಎರಡೂ ಇದ್ದರೆ ಯಾವ್ದು ಮಾಡೋಣ ಯಾವ್ದು ಹಾಕೋಣ ಫಸ್ಟು ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಕಾಳುಗಳು ರೇಟು ಅಂಗಡಿಗೆ ಮತ್ತು ಶಿರಾದಲ್ಲಿ ಮಾರ್ಕೆಟ್ಗೆ ಕಂಪೇರ್ ಮಾಡಿದ್ರೆ ಶಿರಾದಲ್ಲಿ ಸ್ವಲ್ಪ ಕಡಿಮೆನೇ ತಗೋಬೋದು. ಏನಂದರೆ ಇನ್ನೊಂದು ಸ್ವಲ್ಪ ಮುಂಚೆಲೇ ಹೋಗಿದ್ರೆ ಇನ್ನೂ ಕಡಿಮೆ ಆಗಿರೋದು ರೇಟು. ಸ್ವಲ್ಪ ನಾವು ಹೋಗೋದು ಲೇಟ್ ಆಯ್ತಲ್ಲ, ಸೊ ಅದಕ್ಕೋಸ್ಕರ ಎಲ್ಲ 10-15 ರೂಪಾಯಿ ಎಲ್ಲ ರೇಟ್ ಆಗಿತ್ತು. ಒಂದೊಂದು ಕೆಜಿಗೆ ಅಷ್ಟಷ್ಟು ರೇಟ್ ಆಗಿತ್ತು. ಮುಂಚೆಲೇ ಹೋಗಿದ್ರೆ ಇನ್ನೂ ಒಂದು ಸ್ವಲ್ಪ ಕಡಿಮೆ ಆಗಿರೋದು ಅಷ್ಟೇ. ಅಂಗಡಿಯಲ್ಲಿ ನೋಡಿ ಕಡಲೆಕಾಳು ತಂದಿದ್ದು 90 ರೂಪಾಯಿ ಕೆಜಿ. ಶಿರಾದಲ್ಲಿ 65-70 ಅನಿಸುತ್ತೆ. ಅಷ್ಟು ಕಡಿಮೆ ರೇಟಿಗೆ ಸಿಗುತ್ತೆ, ಪರವಾಗಿಲ್ಲ. ತುಂಬದೇ ಒಳ್ಳೆಯದುಂಟು. ಸಾಕತ್ತವ ಮದುವೆ ಆಗ್ಬಿಟ್ಟು ಅಪ್ಡೇಟ್ ಮಾಡಿಬಿಟ್ರೆ ಏನಿಲ್ಲ, 2 ತಗೋಬೋದು 5 ತಗೋಬೇಕು. ಸಿರಿಧಾನ್ಯಗಳು ನೋಡ್ರಿ, ಇಲ್ಲಿ ಸಿರಿಧಾನ್ಯ ಲೆಕ್ಕ ಇದೆ. बताले हमारे वो 10 के जैसा का ನಾವು ಬಟಾಣಿ ಗಟ್ಲೆ ಎಲ್ಲ ತಂದ್ಬಿಡ್ಬೇಕಾದ್ರೆ ನೋಡಿ. ಕಾಳೆಲ್ಲ ಒಣಗಾಕಿದ್ದು ಆಯಿತು. ಈಗ ಬಟ್ಟೆ ಸ್ಟಿಚ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಫಾಲ್ ಹಾಕ್ತಾ ಇದ್ದೀನಿ, ಸ್ಯಾರಿ ಫಾಲು. ಸೌಂಡು ಅದು ಮೋಟ್ರು ಫಿಟ್ ಮಾಡಿದ್ದೀವಲ್ಲ, ಸ್ವಲ್ಪ ಜೋರಾಗಿ ತುಳಿದು ಬಿಟ್ರೇನಿಲ್ಲ, ಮಿಷಿನ್ನೇ ಡಗ 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 ಕುಣ್ದಾಕ್ಬಿಡುತ್ತೆ, ಅಷ್ಟು ಫಾಸ್ಟ್ ಇದೆ ಮಿಷಿನು. ಈ ಥರ ಮಿಷಿನರಿ ಕೆಲಸಗಳಿಲ್ಲ ಅಂದಿದ್ರೆ ಸ್ವಲ್ಪ ಕೆಲಸಗಳೆಲ್ಲ ಡಿಲೇ ಆಗಿರೋದು ಅನಿಸುತ್ತೆ. ಏನಂದರೆ ಇವಾಗ ಮೋಟ್ರು ಫಿಟ್ ಮಾಡ್ಕೊಂಡಿರೋದ್ರಿಂದ 1 ಅವರ್ಗೆ ಹೊಲಿಯೋವಂಥ ಬ್ಲೌಸು 1/2 ಅವರಲ್ಲೆಲ್ಲ ಸ್ಟಿಚ್ ಮಾಡಿ ಮುಗಿಸ್ಬೋದು. ಕಾಲಲ್ಲಿ ತುಳ್ಕೊಂಡು ಅಂದರೆ ಕಾಲು ನೋವು ಕೂಡ ಬರುತ್ತೆ, ಹಾಗೆ ಟೈಮ್ ಕೂಡ ವೇಸ್ಟು.
ಸೊ ಯಾರಿಗಾದ್ರೂ ಎಮರ್ಜೆನ್ಸಿ ಬೇಕು ಅಂದರೆ ಆವಾಗ ಲೇಟಾಗಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಮಿಷಿನ್ಗೆ ಮೋಟ್ರ್ ಫಿಟ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಏನಂದರೆ ಮೋಟ್ರ್ ಫಿಟ್ ಮಾಡ್ಕೊಂಡಾಗ ಸ್ವಲ್ಪ ಬ್ಯಾಲೆನ್ಸ್ ಇನ್ನೂ ಇರಲಿಲ್ವಲ್ಲ, ಕಷ್ಟ ಆಗೋದು ಮೋಟ್ರ್ ಫಿಟ್ ಮಾಡ್ಕೊಂಡಾಗ. ಮುಂಚೆಲ್ಲ ಕಾಲಲ್ಲಿ ತುಳಿಬೇಕಾದ್ರೆ ಸ್ವಲ್ಪ ಸ್ಲೋ ಆಗಿ ಮಿಷಿನ್ ಓಡೋದಲ್ಲ. ಮೋಟ್ರ್ ಫಿಟ್ ಮಾಡ್ಕೊಂಡಿದ್ದ ತಕ್ಷಣ ಸಡನ್ನಾಗಿ ಕೈ ಸ್ವಲ್ಪ ಫಾಸ್ಟ್ ಮಾಡಬೇಕು ಅಂದರೆ ಸ್ವಲ್ಪ ಬ್ಯಾಲೆನ್ಸ್ ಕಡಿಮೆ ಆಯಿತು ಅವಾಗ. ಈಗೇನಿಲ್ಲ, ಎಷ್ಟು ಫಾಸ್ಟಾಗಿ ತುಳಿದ್ರೂ ಅಷ್ಟು ಫಾಸ್ಟಾಗೆ ಕೈ ಆಡಿಸ್ತೀನಿ, ಅಷ್ಟು ಚೆನ್ನಾಗಿ ರೂಢಿ ಆಗಿಬಿಟ್ಟಿದೆ ಇವಾಗ. ಸೊ ಫಾಲೆಲ್ಲ ಸ್ಟಿಚ್ ಮಾಡಿದ್ದಾದಮೇಲೆ ಇನ್ನು ಬ್ಲೌಸ್ ಸ್ಟಿಚ್ ಮಾಡೋವಿದ್ದಾವೆ ನೋಡಿ, ಎಲ್ಲ ರಾಶಿ ಹಾಕ್ಕೊಂಡಿದ್ದೀನಿ ಹೆಂಗೆ ಅಂತಂದು. ಹಾಗೆ ನೋಡಿ ಸಂಜೆ ಇನ್ನೇನು ನೆರಳು ಬರ್ತಿತ್ತಲ್ಲ, ಕಾಳು ಎಲ್ಲ ಎತ್ತಿಡೋಣ ಕೇರ್ಬಿಟ್ಟು ಅಂತಂದು. ಗಲೀಜೆಲ್ಲ ಇರುತ್ತೆ ಹೇಳಿ, ಯಾಕೆಂದರೆ ರೈತರು ಎಲ್ಲ ತಂದಿರ್ತಾರಲ್ವ, ಸೊ ಸ್ವಲ್ಪ ಗಲೀಜಿರುತ್ತೆ. ಪಾಕಿಟ್ಗಳಾಗಿ ಬಂದಿರೋವಾದರೆ ಅಂದರೆ ಹೆಸರು ಕಾಳು ಇವೆಲ್ಲ ಪಾಕಿಟಾಗಿ ಬಂದಿರ್ತಾವಲ್ಲ, ಅದರಲ್ಲಿ ಏನು ಗಲೀಜಿರಲ್ಲ. ಈ ಕಾಳುಗಳು, ಈ ತೊಗರಿ ಕಾಳು, ಹುಳ್ಳಿ ಕಾಳು ಇದರಲ್ಲೆಲ್ಲ ಸ್ವಲ್ಪ ಗಲೀಜಿರುತ್ತೆ. ಅವನ್ನ ಕೇರ್ಕೊಬಿಟ್ಟು, ಕಲ್ಲೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ, ಏನಂದರೆ ರೋಡ್ ಸೈಡಲ್ಲಿ ಹಾಕಿರ್ತಾರಲ್ಲ, ಸೊ ನೀಟಾಗಿ ಕೇರ್ಕೊಂಡು ಕ್ಲೀನ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ನೆರಳು ಬಂದುಬಿಡುತ್ತೆ ಅಂತಂದು ಎತ್ತಿಟ್ಬಿಡೋಣ ಮುಂಚೆಲೆ ಅಂತ. ಆಮೇಲೆ ಮಕ್ಕಳು ಬರ್ತಾರೆ ಕೇರೋಕ್ಕಾಗೋದಿಲ್ಲ ಅಂತಂದು ಕಾಳೆಲ್ಲ ಎತ್ತಿಟ್ಬಿಟ್ರೆ ಯಾವಾಗ ಯೂಸ್ ಮಾಡ್ತೀವಲ್ವ ಆವಾಗ ನೆನಾಕ್ಬಿಟ್ಟು ಸಾಂಬಾರಿಗೆ ಹಾಕ್ಕೊಳ್ಳೋಕ್ಕೆ ಅಂತಂದು ರೆಡಿ ಆಗುತ್ತೆ, ಮತ್ತು ಆವಾಗ ಕೇರ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.